ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಜಸ್ಟ್ ಎ ಗಾರ್ಡನ್, ಲೈಕ್ ಹೌ ಮೆನಿ ವೆರೈಟೀಸ್ ಆಫ್ ಕ್ಯಾಕ್ಟಸ್ ಪ್ಲಾಂಟ್ಸ್ನ ನಾವು ಇಲ್ಲಿ ನೋಡ್ಬೋದು. ಹೋಗ್ತಾ ಇದ್ದೀರಲ್ಲ, ಎಷ್ಟು ಹ್ಯೂಜ್. ಇವಾಗ ಕೊಡ ಮೊಟ್ಟೆ ಮೊಟ್ಟೆ ಐತೆ ಫಿಶ್. ಸೊ ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವೀಕ್ ಈಸ್ಟರ್ ಹಾಲಿಡೇಸ್ ಇರೋದಕ್ಕೋಸ್ಕರ ನಾವು ಜಸ್ಟ್ ಒನ್ ಡೇ ಪಿಕ್ನಿಕ್ ತರ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಟ್ ಈಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ನಾವು ಹೋಗ್ತಾ ಇದ್ದೀವಿ ಮಕ್ಕಳಿಗೋಸ್ಕರ ಝೂ ನೋಡೋದಕ್ಕೆ, ಸ್ಟುಟ್ಗಾರ್ಟ್ ಝೂ. ಇದು ಬಂದ್ಬಿಟ್ಟು ವಿಲ್ಹೆಲ್ಮಾ ಝೂ ಅಂತ. ಇಟ್ ಈಸ್ ವೆರಿ ಬಿಗ್ ಝೂ ಇನ್ ಜರ್ಮನಿ. ಸೊ ಬನ್ನಿ ನೋಡೋಣ ಹೇಗೆಲ್ಲ ಇರುತ್ತೆ ಇವತ್ತಿನ ಡೇ, ಮತ್ತೆ ಯಾವ ಎಲ್ಲ ಅನಿಮಲ್ಸ್ ನಾವು ನೋಡ್ತೀವಿ ಅನ್ನೋದು ಕೂಡ ನಿಮ್ಗೆ ಈ ಬ್ಲಾಗ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. So until then, wait this vlog and watch the animals and enjoy the vlog ಅಂತ ಹೇಳ್ತೀನಿ. Bye bye. ಹೆಲ್ಬ್ರಾನ್ ಇಂದ ಸ್ಟುಟ್ಗಾರ್ಟ್ಗೆ ಜಸ್ಟ್ 1 ಅವರ್ ಟೈಮಲ್ಲಿ ನಾವು ರೀಚ್ ಆಗ್ತೀವಿ. ಲೈಕ್ ಒಂದು ಕಾರಲ್ಲಾದರೆ ಒಂದು 45 ಮಿನಿಟ್ಸಲ್ಲಿ ನಾವು ಇಲ್ಲಿ ಸ್ಟುಟ್ಗಾರ್ಟ್ಗೆ ರೀಚ್ ಆಗ್ತೀವಿ. ಸೊ ಎಸ್, ನಾವು ರೀಚ್ ಆದ್ವಿ. ಇಲ್ಲಿಂದ ನಾವು ಟಿಕೆಟ್ನ ತೆಗಿಸ್ತಾ ಇದ್ದೀವಿ. ಝೂ ಹತ್ರ ಎಂಟ್ರೆನ್ಸ್ ಹತ್ರನೇ ನಮಗೆ ಟಿಕೆಟ್ ಇರುತ್ತೆ. ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಎಷ್ಟು? ಸೊ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒಬ್ಬರಿಗೆ, ನಮ್ಮ ಅಡಲ್ಟ್ಸ್ಗೆ 23 ಯೂರೋಸ್ ಸಮಥಿಂಗ್ ಇತ್ತು. ಸೊ ಟೋಟಲ್ 22 ಯೂರೋಸ್ ಇದೆ. ಸೊ ನಮಗೆ 44 ಯೂರೋಸ್ ಏನೋ ಕಾಸ್ಟ್ ಆಯಿತು ಇಬ್ಬರಿಗೂ. ಮಕ್ಕಳಿಗೆ ಅಂಡರ್ 6 ಇಯರ್ಸ್ ಮಕ್ಕಳಿಗೆ ಏನೂ ಕಾಸ್ಟ್ ಇಲ್ಲ. ಸೊ ಬನ್ನಿ, ಎಸ್, ವಿ ಆರ್ ಸೋ ಎಕ್ಸೈಟೆಡ್. ಮಕ್ಕಳಿಗೆ ಝೂ ತೋರಿಸ್ಕೊಳ್ತಾ ಹೋಗ್ತಾ ಇರೋದು. ಸೊ ಝೂ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಭಾಳಷ್ಟು ಅನಿಮಲ್ಸ್, ಬರ್ಡ್ಸ್, ಇನ್ಸೆಕ್ಟ್ಸ್, ಈ ಥರ ಎಷ್ಟು ಥರ ವೆರೈಟೀಸ್ನ ಇಟ್ಟಿದ್ದಾರೆ. ಸೊ ಬನ್ನಿ, ವಿ ಆರ್ ಸೋ ಎಕ್ಸೈಟೆಡ್. ಸೊ ನಮ್ಮ ಡೇ ಹೇಗೆ ಸ್ಪೆಂಡ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ನಾವು ನೋಡ್ಬೋದು, ವಿಲ್ಹೆಲ್ಮಾ ಝೂ ಇಸ್ ದ ಫೇಮಸ್ ಫಾರ್ ಗಾರ್ಡನಿಂಗ್. ಹಾಗೆ ಇಲ್ಲಿ ಗಾರ್ಡನ್ ಎವ್ರಿ ಸೀಸನಲ್ಲಿ ಚೇಂಜ್ ಆಗುತ್ತೆ. ಲೈಕ್ ಸ್ಪ್ರಿಂಗ್, ಸಮ್ಮರ್ ಮತ್ತು ಬ್ರೈಟರ್ ಫ್ಲವರ್ಸ್ನ ನಾವು ಇಲ್ಲಿ ನೋಡ್ಬೋದು ಸಮ್ಮರಲ್ಲಿ ಮತ್ತು ಸ್ಪ್ರಿಂಗಲ್ಲಿ. ಸೊ ಬನ್ನಿ. ಕ್ಯಾಕ್ಟಸ್ काय बोला है? What is this? Cactus. ಸೊ ಇಲ್ಲಿ ಝೂ ಕೂಡ ಅಷ್ಟೇ ಕ್ಲೀನ್ ಆ್ಯಂಡ್ ಪೀಸ್ಫುಲ್ ಆಗಿರುತ್ತೆ. ಇಟ್ಸ್ ವೆರಿ ಗ್ರೇಟ್ ಪ್ಲೇಸ್ ಫಾರ್ ಫ್ಯಾಮಿಲಿ ಆ್ಯಂಡ್ ನೇಚರ್ ಲವರ್ಸ್ ಅಂತ ಹೇಳ್ತೀನಿ. ಇಟ್ಸ್ ವೆರಿ ಎಕ್ಸಾಟಿಕ್ ಪ್ಲ್ಯಾಂಟ್ಸ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೀವು ನೋಡ್ತಾ ಇದ್ದೀರಲ್ಲ, ಇಟ್ಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಬೊಟಾನಿಕಲ್ ಗಾರ್ಡನ್ಸ್ ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ಬನ್ನಿ, ಇನ್ನೇನು ಎಲ್ಲ ಇದೆ ಅಂತ ರಿಸರ್ಚ್ ಮಾಡ್ತಾ ಹೋಗೋಣ. ಸೊ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. It's just a garden, like how many varieties of cactus plants ನಾವು ಇಲ್ಲಿ ನೋಡ್ಬೋದು. ಇದಿರಲ್ಲ, ಎಷ್ಟು ಹ್ಯೂಜ್ ಕ್ಯಾಕ್ಟಸ್ ಪ್ಲಾಂಟ್ಸ್ ಇದೆ ಇಲ್ಲಿ ನೋಡಿ. The plants are very very amazing. Like here ನಾವು ಬೊಟಾನಿಕಲ್ ಗಾರ್ಡನ್ ಕೂಡ ನೋಡ್ತೀವಿ. ಸೊ ನೋಡಿ, ಕ್ಯಾಕ್ಟಸ್, ಮೈ ಗಾಡ್, ನೋಡಿ ಎಷ್ಟು ಶಾರ್ಪ್ ಇದೆ ನೋಡಿ ಇಲ್ಲಿ. ಎಷ್ಟು ದೊಡ್ಡದಾಗಿ ಕ್ಯಾಕ್ಟಸ್ ಪ್ಲಾಂಟ್. So beautiful. Come that side.
ಹಾಗೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಕಲರ್ಫುಲ್ ಫಿಶಸ್, ಕೋಯಿ ಫಿಶಸ್ನ ನಾವು ಇಲ್ಲಿ ನೋಡಿದ್ವಿ. ವಿ ವೇರ್ ಸೋ ಎಕ್ಸೈಟೆಡ್ ನೋಡ್ತಾ ನೋಡ್ತಾ. ಇಟ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಫಿಶಸ್. ಸೊ ಹಾಗೆ ಇಲ್ಲಿ ಅಕ್ವೇರಿಯಮ್ಸ್ ಕೂಡ ಇದೆ. ಇನ್ನೂ ದೊಡ್ಡ ದೊಡ್ಡದಾಗಿ ಫಿಶಸ್ನ ನಾವು ನೋಡ್ಬೋದು. ಮುಂದೆ ಹೋಗ್ತಾ ನೋಡ್ತಾ ಹೋಗೋಣಂತೆ ಹೇಗೆಲ್ಲ ಇದೆ ಝೂ ಅಂತ. ಸೊ ಇಟ್ಸ್ ಬಿ ವೆರಿ ಇಂಟ್ರೆಸ್ಟಿಂಗ್. ಡೋಂಟ್ ಸ್ಕಿಪ್ ದ ವಿಡಿಯೋ, ವಾಚ್ ಅಂಟಿಲ್ ದೆನ್ ಎಂಡ್ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತ ಅಂದರೆ, ಇಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದು ಯಾವ ಪ್ಲ್ಯಾಂಟ್ಸ್ ಅಂತ ಅಂದರೆ ಲೈಕ್ ಇಟ್ಸ್ ಎ ಕಾರ್ನಿವರಸ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ. ನಾವು ಲೈಕ್ ಇನ್ ಫಿಲಮ್ಸಲ್ಲೆಲ್ಲ ನೋಡಿರ್ತೀವಿ, ಪ್ಲ್ಯಾಂಟ್ಸ್ ಇನ್ಸೆಕ್ಟ್ಸ್ನ ಟ್ರ್ಯಾಪ್ ಮಾಡಿಬಿಟ್ಟು ಅದನ್ನು ನ್ಯೂಟ್ರಿಯೆಂಟ್ಸ್ಗೋಸ್ಕರ ಆ ಪ್ಲ್ಯಾಂಟ್ಸ್ ಇನ್ಸೆಕ್ಟ್ಸ್ನ ತಿನ್ನುತ್ತಲ್ಲ, ಆ ಥರ ಪ್ಲ್ಯಾಂಟ್ಸ್ ಇದು ಕಾರ್ನಿವರಸ್ ಪ್ಲ್ಯಾಂಟ್ಸ್. ಸೊ ಇಲ್ಲಿ ನೋಡ್ಬೋದು ಆ ಥರ ಪ್ಲ್ಯಾಂಟ್ಸ್ ಕೂಡ ಇತ್ತು. ಸೊ ಇಟ್ಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನಾವು ಯಾವತ್ತೂ ನೋಡಿದ್ದಿಲ್ಲ ಹೀಗೆ ರಿಯಲ್ ಆಗಿ. ಸೊ ಈ ಝೂ ಅಲ್ಲಿ ನಾನು ಈ ಕಾರ್ನಿವರಸ್ ಪ್ಲ್ಯಾಂಟ್ಸ್ ಕೂಡ ನೋಡ್ಬೋದು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಬಟ್ ಸ್ಮಾಲ್ ಇದರಲ್ಲಿತ್ತು, ಬಟ್ ಇಟ್ ವಾಸ್ ವೆರಿ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಹಾಗೆ ಈ ಬರ್ಡ್ ನೋಡ್ಬೋದು, ದಿಸ್ ಇಸ್ ಕಾಲ್ಡ್ ತುಕಾನ್. ಇಟ್ಸ್ ಸೋ ಇಂಟ್ರೆಸ್ಟಿಂಗ್, ಸೋ ಕ್ಯೂಟ್ ಆಗಿತ್ತು, ಭಾಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತೀನಿ. ಸೊ ಹೀಗೆ ಹೋಗ್ತಾ ಹೋಗ್ತಾ ಮುಂದೆ ಇಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಕ್ಸಾಟಿಕ್ ಆನಿಮಲ್ಸ್, ಬರ್ಡ್ಸ್, ಪ್ಲ್ಯಾಂಟ್ಸ್, ಫ್ಲವರ್ಸ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಸ್ನೇಕ್ಸ್, ರೆಪ್ಟೈಲ್ಸ್ ಕೂಡ ಭಾಳನೇ ವಿಸಿಬಲ್ ಇದೆ. Wow, so beautiful flowers. ಎಷ್ಟು ಬ್ಯೂಟಿಫುಲ್ ಆಗಿ ಫ್ಲವರ್ಸ್. ದಿಸ್ ಇಸ್ ದ ಬೊಟಾನಿಕಲ್ ಗಾರ್ಡನ್. ನೋಡ್ತಾ ಇದ್ದೀರಾ, so ಬ್ಯೂಟಿಫುಲ್ ಫ್ಲವರ್ಸ್. Wow, you see so many beautiful flowers. ಸೊ ಹಾಗೆ ಇದು ಬಂದ್ಬಿಟ್ಟು ಸೂಪರ್ ಕಿಡ್ಸ್ ಫ್ರೆಂಡ್ಲಿ ವಿತ್ ಇಂಟರಾಕ್ಟಿವ್ ಏರಿಯಾಸ್ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗೆ ಗ್ರೇಟ್ ಫಾರ್ ರಿಲ್ಯಾಕ್ಸಿಂಗ್ ವಾಕ್ಸ್, ಹಾಗೆ ಫೋಟೋಸ್ ಕೂಡ ತಗೋಬೋದು. ಸೊ ಆ್ಯಂಡ್ ಆಲ್ಸೋ ಇಟ್ಸ್ ಎ ಮಿಕ್ಸ್ ಆಫ್ ಎಜುಕೇಷನ್ ಆ್ಯಂಡ್ ಫನ್ ಅಂತ ಹೇಳ್ತೀನಿ. ಸೊ ಇಲ್ಲಿ 11,000 ವೆರೈಟೀಸ್ ಆಫ್ ಆ್ಯನಿಮಲ್ಸ್ ಮತ್ತು ಪ್ಲ್ಯಾಂಟ್ಸ್ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ನಮಗೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನನ್ನಿಸ್ತು ಅಂತ ಅಂದರೆ, ದಿಸ್ ವಾಸ್ ದ ಸೀಲ್ ಆ್ಯನಿಮಲ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಇಟ್ ವಾಸ್ ಸೋ ಫನ್ ಆಗಿತ್ತು ನೋಡ್ತಾ ಈ ಆ್ಯನಿಮಲ್ನ. ಸೊ ನನಗಂತೂ ಭಾಳನೇ ಮೋಸ್ಟ್ ಫನ್ ಅಂತ ಅನಿಸಿದ್ದು ಅಂತ ಅಂದರೆ ಈ ಝೂ ಅಲ್ಲಿ ಈ ವಾಟರ್ ಆ್ಯನಿಮಲ್ನ ನೋಡ್ತಾ, ಸೀಲ್ನ. ಸೊ ಎಸ್, ನಾವು ಈಗ ಫಸ್ಟ್ ಪಾರ್ಟ್ ಆಫ್ ದ ಝೂ ನೋಡ್ತಾ ಇದ್ದೀವಿ, ಅಕ್ವೇರಿಯಂಗೆ ಬಂದ್ವಿ. ಸೊ ಇಲ್ಲಿ ನಾವು ವೆರೈಟೀಸ್ ಆಫ್ ಫಿಶಸ್ನ ನೋಡ್ಬೋದು, ಹಾಗೆ ರೆಪ್ಟೈಲ್ಸ್ ಕೂಡ ನೋಡ್ಬೋದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ವೆರಿ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಅಕ್ವೇರಿಯಂ. ಲಾಟ್ ಆಫ್ ವೆರೈಟೀಸ್ ಫಿಶಸ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ದ ಕಿಡ್ಸ್ ವೇರ್ ಲವಿಂಗ್. ಎಲ್ಲ ಮಕ್ಕಳು ಕೂಡ ಭಾಳನೇ ಎಂಜಾಯ್ ಮಾಡಿದರು. ಹಾಗೆ ನಮಗೂ ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತಿದ್ದೀನಿ.
ಇಲ್ಲಿ ವೆರೈಟೀಸ್ ಆಫ್ ಹೀಗೆ ರೆಪ್ಟೈಲ್ಸ್ನ ನೋಡ್ತಾ ಇದ್ದೀವಿ. ತೋ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಹೇಗೆ ಮೂವ್ಮೆಂಟ್ ಮಾಡ್ತಾ ಇತ್ತು. ಇಟ್ ವಾಸ್ ಲೈಕ್ ಎ ಸ್ಮಾಲ್ ಕ್ರೊಕೊಡೈಲ್ ಥರ ಅನ್ನಿಸ್ತಿತ್ತು, ಲೈಕ್ ಅಲಿಗೇಟರ್ ಅಂತ ಕೂಡ ಹೇಳ್ಬೋದು. ಹೆಸರು ಯಾವುದು ಕೂಡ ನೆನಪಲ್ಲಿ ಇಲ್ಲ. ಸೊ ಈ ಥರ ವೆರೈಟೀಸ್ ಸ್ನೇಕ್ಸ್, ಕೋಬ್ರಾ, ಕ್ರೊಕೊಡೈಲ್ಸ್ ಮತ್ತು ಆನೆಕೊಂಡ, ಈ ಥರ ಎಲ್ಲ ರೆಪ್ಟೈಲ್ಸ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ದ ಪ್ಲೇಸ್ ವಾಸ್ ವೆರಿ ಕಾಮ್ ಆ್ಯಂಡ್ ವೆರಿ ರಿಲ್ಯಾಕ್ಸಿಂಗ್. ಗ್ರೀನರಿ, ಎಲ್ಲ ಕಡೆ ಲಶ್ ಗ್ರೀನರಿ ಕೂಡ ಇತ್ತು. ಇಟ್ ವಾಸ್ ವೆರಿ ಫನ್ ಡೇ ಅಂತ ಅನಿಸುತ್ತೆ. ಲೈಕ್ ಫ್ಯಾಮಿಲಿ ವಿಸಿಟ್ ಮಾಡೋದು, ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸ್ನೇಕ್ಸ್ ಕೂಡ ಇದೆ. ಇಟ್ ವಾಸ್ ವೆರಿ ವೆರಿ ಸ್ಕೇರಿ ಥರ ಕೂಡ ಅನ್ನಿಸ್ತಾ ಇತ್ತು. ಐ ವಾಸ್ ವೆರಿ ಸ್ಕೇರಿಂಗ್, ಲೈಕ್ ವಿಡಿಯೋ ಫೋಟೋಸ್ ತೆಗೆಯೋದು ಕೂಡ ಸ್ಕೇರ್ಡ್ ಅನ್ನಿಸ್ತಾ ಇತ್ತು. ಇಟ್ ವಾಸ್ ಎ ಇಂಡಿಯನ್ ಕೋಬ್ರಾ ಅಂತ. ಸೊ ವೆರಿ ವೆರಿ ಬ್ಯೂಟಿಫುಲ್. ನಾವು ಟೈಮ್ ವಿಸಿಟ್ ಮಾಡಿದ್ದು ಅಂತ ಹೇಳ್ತೀನಿ. ಈ ಝೂ ಬಂದ್ಬಿಟ್ಟು 74 ಎಕರಲ್ಲಿ ಬಿಲ್ಟಪ್ ಆಗಿದೆ. ಲೈಕ್ 5 to 7 ಕಿಲೋಮೀಟರ್ಸ್ ನಾವು ಇದು ಹೋಲ್ ವಿಲ್ಹೆಲ್ಮಾ ಝೂನ ವಾಕ್ ಮಾಡಬೇಕಾಗುತ್ತೆ. ಸೊ ವಿ ವಿಲ್ ಬಿ ಫೀಲಿಂಗ್ ವೆರಿ ಥರ್ಸ್ಟಿ. ಸೊ ನಾವು ಕ್ಯಾರಿ ಮಾಡಿದ್ವಿ ಐಸ್ ಕ್ರೀಮ್ಸ್ನ. ಹಾಗೆ ಫಸ್ಟ್ ವೈಲ್ಡ್ ಅನಿಮಲ್ನ ನಾವು ನೋಡಿದ್ದು ಟೈಗರ್. ಸೊ ಇದು ಆಲ್ರೆಡಿ ಸ್ಲೀಪಿ ಮೂಡಲ್ಲಿ ಇತ್ತು, ಮಕ್ಕೊಂಬಿಟ್ಟಿತ್ತು. ಸೊ ಹೀಗೆ ನಾವು ಎಲ್ಲ ಆ್ಯನಿಮಲ್ಸ್, ಇಟ್ ವಾಸ್ ಲೈಕ್ ಆಫ್ಟರ್ನೂನ್ ಟೈಮ್ ಆಗಿತ್ತು. ಎಲ್ಲ ಆ್ಯನಿಮಲ್ಸ್, ಟೈಗರ್ ಮತ್ತು ಲಯನ್ ಕೂಡ ಅಬ್ಸರ್ವ್ ಮಾಡ್ಬೋದು, ಬಟ್ ನನ್ನ ಮೊಬೈಲಲ್ಲಿ ಇಷ್ಟು ಕ್ಯಾಪ್ಚರ್ ಮಾಡೋದಕ್ಕಾಗ್ತಾ ಇದ್ದಿದ್ದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆ್ಯನಿಮಲ್ಸ್ ಸ್ಲೀಪಿ ಝೋನಲ್ಲಿತ್ತು ಅಂತ ಹೇಳ್ತೀನಿ. ಸೊ ಆಲ್ ಆ್ಯನಿಮಲ್ಸ್ ವೇರ್ ಸ್ಲೀಪಿಂಗ್ ಇನ್ ದ ಆಫ್ಟರ್ನೂನ್, ಬಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಹ್ಯೂಜ್ ಏರಿಯಾದಲ್ಲಿ ಇದನ್ನು ಇಟ್ಟಿರ್ತಾರೆ. ಸೊ ನಾವು ದೂರದಿಂದ ನೋಡ್ತೀವಿ, ಬಟ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ. ಸೊ ಎಲಿಫೆಂಟ್ಸ್ನ ನೋಡ್ಬೋದು, ಹಾಗೆ ಜಿರಾಫ್ನ ನೋಡ್ತೀವಿ, ಮತ್ತು ಕ್ಯಾಮಲ್ಸ್ ಕೂಡ ನೋಡ್ತೀವಿ. ಸೊ ಬನ್ನಿ ಮತ್ತೇನೇನೆಲ್ಲ ಆ್ಯನಿಮಲ್ಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣಂತೆ. ಸೊ ದಿಸ್ ವಾಸ್ ದ ಗೋರಿಲಾ. ನಾವು ಗೋರಿಲಾನ ನೋಡಿದ್ವಿ. ಸೊ ವಿಲ್ಹೆಲ್ಮಾ ಝೂ ಈಸ್ ಆಲ್ಸೋ ಫೇಮಸ್ ಫಾರ್ ಏಪ್ಸ್ ಆ್ಯನಿಮಲ್ಸ್ನ ಭಾಳನೇ ಇಟ್ಟಿದ್ದಾರೆ. ಲೈಕ್ ಚಿಂಪಾಂಜೀಸ್ನ ನೋಡ್ಬೋದು, ವೆರೈಟೀಸ್ ಆಫ್ ಮಂಕೀಸ್ ನೋಡ್ಬೋದು, ಗೊರಿಲಾ ನೋಡ್ಬೋದು. ಸೊ ಇದ್ರದ್ದು ಸ್ಕಲ್ ಮತ್ತು ಇದರ ಸ್ಕೆಲಿಟನ್ ಹೇಗಿದೆ ಅನ್ನೋದು ಕೂಡ ಹೊರಗಡೆ ಎಕ್ಸಿಬಿಟ್ ಮಾಡಿರ್ತಾರೆ. ಇದು ಕೂಡ ನಾವು ನೋಡ್ತಾ ಹೋಗ್ಬೋದು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ವಾಸ್ ಎಜುಕೇಷನಲ್ ಪರ್ಪಸ್ ಕೂಡ ಭಾಳನೇ ಚೆನ್ನಾಗಿದೆ ಅಂತ ಅನಿಸ್ತಿದೆ ನಮಗೆ. ಇಲ್ಲಿ ಟೈಗರ್ನ ನೋಡಿದ್ವಿ, ಬಟ್ ಅಲ್ಲಿ ಮಕ್ಕೊಂಬಿಟ್ಟಿದೆ. ನಾವು ಏನು ನೋಡೋದಕ್ಕಾಗೋದಿಲ್ಲ, ಬಿಕಾಸ್ ಅಷ್ಟು ಜನ ಡೈಲಿ ಅನಿಮಲ್ಸ್ನ ನೋಡೋದಕ್ಕೆ ಬರ್ತಾರೆ. ಸೊ ಬನ್ನಿ ಮತ್ತೇನೇನೆಲ್ಲ ಇದೆ ಇಲ್ಲಿ ಅಂತ ನೋಡ್ತಾ ಹೋಗೋಣ.
ಸೊ ಎಸ್ ನಾವು ಹೀಗೆ ವೈಲ್ಡ್ ಅನಿಮಲ್ಸ್ನ ಎಲ್ಲ ಕವರ್ ಮಾಡಿದ್ವಿ. ಹಾಗೆ ದಿಸ್ ಈಸ್ ದ ಟೂ ಹಂಪ್ ಆ್ಯಂಡ್ ಕ್ಯಾಮಲ್ನ ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ನಾವು ಅಮೆಝಾನ್ ಫಾರೆಸ್ಟ್ ಲೈಕ್ ಅಮೆಝಾನ್ ರೀಜನ್ ನೇಚರ್ ಇರೋ ಅಂಥ ಒಂದು ಪ್ಲೇಸ್ ಕೂಡ ಇದೆ ವಿಲ್ಹೆಲ್ಮಾದಲ್ಲಿ. ಸೊ ದಿಸ್ ವಾಸ್ ಸಮಥಿಂಗ್ ಅನಿಮಲ್ ಹ್ಯಾಂಗ್ ಆಗಿತ್ತು. ಇಟ್ ವಾಸ್ ಹೀಗೆ ನಮಗೆ ಡೈರೆಕ್ಟಾಗಿ ಕಾಣಿಸ್ತಿತ್ತು. ಸೊ ದಿಸ್ ವಾಸ್ ಆಲ್ಸೋ ಏಪ್ಸ್. ಹೀಗೆ ಮಂಕೀಸ್ ಏಪ್ಸ್ ಫಾರ್ಮಲ್ಲಿರೋ ಅನಿಮಲ್ಸ್ನ ನಾವು ಇಲ್ಲಿ ಭಾಳ ಅಬ್ಸರ್ವ್ ಮಾಡ್ತೀವಿ. ಸೊ ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಅಲ್ವಾ ನಿಮಗೂ ಕೂಡ? ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಸೊ ಫೈನಲಿ ಒಂದು ವೆರಿ ಬಿಗ್ ಸ್ಕೇರಿ ಪಾರ್ಟ್ ಅಂತ ಅಂದರೆ ಇದು ಆನೆಕೊಂಡ ಕೂಡ ಎಕ್ಸಿಬಿಟ್ ಮಾಡಿದ್ದಾರೆ ಇಲ್ಲಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಗ್ರೀನ್ ಆನೆಕೊಂಡ ಅಂತ ಇತ್ತು. ಇಟ್ ವಾಸ್ ವೆರಿ ಬಿಗ್ ಹ್ಯೂಜ್ ಲೆಂತಲ್ಲಿ ಇತ್ತು. ಇಟ್ ವಾಸ್ ಮೂವಿಂಗ್ ಕೂಡ, ಹೀಗೆ ಮೂವ್ಮೆಂಟ್ ಕೂಡ ಆಗ್ತಾ ಇತ್ತು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಟೈಮ್ ನಾನು ಕೂಡ ಆನೆಕೊಂಡ ನೋಡಿದ್ದು. ಇಟ್ ವಾಸ್ ವೆರಿ ವೆರಿ ಬಿಗ್ ಮತ್ತು ಹ್ಯೂಜ್ ಆಗಿತ್ತು ಅಂತ ಹೇಳ್ತೀನಿ. ಸೊ ದ ವಿಲ್ಹೆಲ್ಮಾ ಝೂ ಇಸ್ ವೆರಿ ಎಕ್ಸಾಟಿಕ್ ಅನಿಮಲ್ಸ್ನ ನಾವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗಿದೆ. ಹಾಗೆ ಸೊ ದ ಫಿಶಸ್ ಅಂತೂ ಕೂಡ ಭಾಳನೇ ವೆರೈಟೀಸಲ್ಲಿದೆ. ಯಾರೆಲ್ಲ ಫಿಶಸ್ನ ಇಷ್ಟಪಡ್ತೀರಾ, ಯಾರಿಗೆಲ್ಲ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅಕ್ವೇರಿಯಮ್ಸ್, ಫಿಶಸ್ನ, ಸೀ ಲೈಫ್ಸ್ನ ನೋಡಬೇಕು ಅನ್ನೋದಾದರೆ ವಿಲ್ಹೆಲ್ಮಾ ಝೂನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇಟ್ ವಾಸ್ ಆ್ಯನ್ ಇನ್ಕ್ರೆಡಿಬಲ್ ಡೇ ಅಟ್ ವಿಲ್ಹೆಲ್ಮಾ ಝೂ. ಫ್ರಮ್ sea lions to tigers, this place was amazing. If you enjoy this vlog, smash that like button and subscribe to my channel, and we will see you in the next adventurous vlog.